ನಮಸ್ಕಾರ ವೀಕ್ಷಕರೇ, ASTV ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ NK. ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಅಸೋಸಿಯೇಷನ್ ರಿಜಿಸ್ಟರ್ ತುಮಕೂರು ಜಿಲ್ಲೆ ಇವರ ವತಿಯಿಂದ ಫಾತಿಮಾ ಶೇಖ್ ರವರ ಜನ್ಮದಿನದ ಪ್ರಯುಕ್ತ ತುಮಕೂರು ಜಿಲ್ಲೆಯ ಉರ್ದು ಶಾಲಾ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ನೂರುನ್ನಿಸಾರ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ತುಮಕೂರು, ಶ್ರೀಯುತ ಅಬ್ದುಲ್ ಖಾದರ್ ರವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ತುಮಕೂರು, ಶ್ರೀಯುತ ಹನುಮಂತರಾಯಪ್ಪ ಎಂ ರವರು BEO ತುಮಕೂರು, ಶ್ರೀಮತಿ ಫಾತಿಮಾ ನಿಕಟಪೂರ್ವ ಉರ್ದು ಶಿಕ್ಷಣ ಸಂಯೋಜಕರು, ಶ್ರೀ ಮುಯಿನುದ್ದೀನ್ ಶಿರಹಟ್ಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಅಸೋಸಿಯೇಷನ್, ಶ್ರೀ ಶೇಖ್ ಫಯಾಜುದ್ದೀನ್ ರವರು ಗೌರವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಅಸೋಸಿಯೇಷನ್, ಶ್ರೀ ಮುನೀರ್ ಅಹಮದ್ ಉರ್ದು ಸಾಲಾರ ಪತ್ರಿಕೆ ಕಾರ್ಯಕರ್ತರು, ಮೊಹಮ್ಮದ್ ನಾಜರುದ್ದೀನ್ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಅಸೋಸಿಯೇಷನ್, ಶ್ರೀ ತಿಮ್ಮೇಗೌಡರು ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಇನ್ನಿತರ ಶಿಕ್ಷಕರು ಭಾಗವಹಿಸಿದ್ದರು. ASTV ಅದೇ ರೀತಿ ಫಾತಿಮಾ ಶೇಖ್ ರವರು ಇವತ್ತು ಹನುಮಂತರಾವ್ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 388 ಉರ್ದು ಟೀಚರ್ಸ್ಗಳಿದ್ದಾರೆ ಅಂತ. ಅದರಲ್ಲೂ ಹೆಚ್ಚಿನ 90% ಎಲ್ಲ ಮಹಿಳಾ ಟೀಚರ್ಗಳು. ಯಾಕೆ ಮಹಿಳೆಯರನ್ನೇ ಈಗ ಬೇರೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡಿದ್ರೆ ಅಲ್ಲಿ ಜಾಸ್ತಿ ಮಹಿಳೆಯರನ್ನು ನ್ಯಾಯಾಧೀಶರಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಲ್ಲಿ ಹಾಗೆ ಮೊದಲ ಪ್ರಾಶಸ್ತ್ಯ ಮಹಿಳೆಯರಿಗೆ ಅಂತ ಕೊಡಲ್ಲ. ಇಷ್ಟಂತ ರಿಸರ್ವೇಶನ್ ಇದೆ ಅಥವಾ ಅವರು ಪದವಿ ಮೇಲೆ ಬರ್ತಾರೆ. ಆದ್ರೆ ಟೀಚರ್ ಹುದ್ದೆಗೆ ಯಾಕೆ ಮಹಿಳೆಯರಿಗೆ ಪ್ರಮುಖ ಸ್ಥಾನ, ಮಹಿಳೆಯರಿಗೆ ಮೊದಲ ಸ್ಥಾನ ಯಾಕೆ ಕೊಡ್ತಾರೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಯಾಕೆ ಅಂತ ಹೇಳ್ಬೋದಾ? ಯಾಕೆ? ತಾಳ್ಮೆ ಪ್ರೀತಿಯಿಂದ ಮಕ್ಕಳಿಗೆ ಕಲಿಸುವ ಒಂದು ಗುಣ. ಮಹಿಳೆ ಹೇಳಿದ್ರೆ ತಾಯಿ ಅಲ್ವಾ? ಯಾಕೆಂದ್ರೆ ಒಂದು ಮಗು ಮನೆಯಲ್ಲಿ ಹುಟ್ಟಿದಾಗ ಅದು ಮೊದಲು ಕಾಣುವುದು ತಾಯಿಯನ್ನು. ತಾಯಿಯಲ್ಲಿ ತನ್ನ ಸರ್ವಸ್ವವನ್ನು ಕಾಣುತ್ತೆ. ತಾಯಿಯ ಪ್ರೀತಿಯಲ್ಲಿ, ತಾಯಿಯ ಅಕ್ಕರೆಯಲ್ಲಿ ಬೆಳೆದ ಮಗು 4-5 ವರ್ಷ ಆದಾಗ ಶಾಲೆಯಲ್ಲಿ ಹೋದಾಗ ಮಗು ಎಕ್ಸ್ಪೆಕ್ಟ್ ಮಾಡುವುದು, ನಿರೀಕ್ಷಣೆ ಮಾಡುವುದು ತನ್ನ ತಾಯಿಯ ಬದಲಾಗಿ ಇಲ್ಲಿರುವ ಮಹಿಳೆ ತನ್ನ ತಾಯಿಯ ಸ್ಥಾನ ತುಂಬಬೇಕು ಅಂತ. ಅವರ ಜಯಂತಿಯ ಅಂಗವಾಗಿ ಆಯೋಜಿಸಲಾಗಿರ್ತಕ್ಕಂಥ ಈ ಒಂದು ಜಿಲ್ಲಾ ಉರ್ದು ಶಾಲಾ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಮುಯಿನುದ್ದೀನ್ ಶಿರಹಟ್ಟಿ ಅವರೇ, ತುಮಕೂರು ಜಿಲ್ಲೆಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಅವರು ಆದಂತಹ ಶ್ರೀಮತಿ ನೂರುನ್ನಿಸಾರ್ ಅವರೇ, ತುಮಕೂರು BEO ಅವರಾದಂತಹ ಶ್ರೀ ಹನುಮಂತಪ್ಪರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರೇ, ಸಮಾರಂಭದ ಆಯೋಜಕರೇ, ಈ ಒಂದು ಸಮಾರಂಭದಲ್ಲಿ ವೇದಿಕೆಯ ಮುಂದೆ ಆಸೀನವಾಗಿರ್ತಕ್ಕಂಥ ಸಹೋದರ ಸಹೋದರಿಯರೇ, जो उम्र है यही है कि मैंने उर्दू से सलीका सीखा. I have learned सलीका from Urdu. That is the Professor Ravinder Singh has said. तो मैं आपसे कह रहा था कि मैंने दुनिया के बेशुमार ममालिक सफर किया है. एक बात मैं आपसे कहना चाहूँगा कि फातिमा जो साहिबा 1856 में उन्होंने जो उर्दू स्कूल शुरू की फुले के साथ, तो अंदाजा लगाइए आज आप भी जानते हैं, आप भी देख रहे हैं माहौल को कि हाई स्कूल में जाती नहीं लड़कियां कि उनकी शादियां कर देते हैं. देखा है आपने? अरे भी अभी पढ़ने में भी क्या हो रहा है, वो पढ़ा लगा बैठता है,